ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಜವರೇಗೌಡರು, ಅವ್ರನ್ನ ಆಯ್ಕೆ ಮಾಡತಕ್ಕಂಥದ್ದಕ್ಕೆ ಎಲ್ಲರ ಸಹಮತವನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ. ಬಹುಶಃ ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳು ನಾವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿದ್ದು, ನಾನಂತೂ ನಿರೀಕ್ಷೆ ಇಟ್ಟಿದ್ದೆ. ಕನಿಷ್ಠ 25 ಸ್ಥಾನಗಳನ್ನು ಪುನಃ ನಾವು ಪಡಿತೀವಿ ಎರಡೂ ಪಕ್ಷಗಳು ಅಂತಕ್ಕಂಥದ್ದು ನಾನೇನು ಬಹು ನಿರೀಕ್ಷೆ ಇಟ್ಕೊಂಡಿದ್ದೆ. ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು. ಬಹುಶಃ ನಾಳೆ ದಿನ ಇಷ್ಟೊತ್ತಿಗೆ ಆ ಎಕ್ಸಿಟ್ ಪೋಲ್ನ ಫಲಿತಾಂಶ ಸತ್ಯಾಂಶದಿಂದ ಕೂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹುಶಃ ನಾಳೆಯ ಕರ್ನಾಟಕದ ಮತದಾರರು ಈಗಾಗಲೇ ನೀಡಿದ್ದಾರೆ. ಇಷ್ಟೊತ್ತು ಫಲಿತಾಂಶ ದೊರಕ್ತದೆ ಅಂತ ನಾನು ಅದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ JDS ಪಕ್ಷ ಮತ್ತು ರಾಜ್ಯದ BJP ಘಟಕದ ಪರವಾಗೂ ಸಹ ನಾನು ಕೇಂದ್ರದ ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಹಾಗೂ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಸಹಕಾರಕ್ಕೆ. ನನ್ನ ಅಭಿಪ್ರಾಯದಲ್ಲಿ 3 ಸ್ಥಾನವೂ ಗೆಲ್ತೀವಿ. 3 ಸ್ಥಾನದಲ್ಲೂ ಜನತಾದಳದ ಅಭ್ಯರ್ಥಿಗಳೇನಿದ್ದಾರೆ 3 ಸ್ಥಾನದಲ್ಲೂ ಗೆಲ್ತೀವಿ. ಅದರಲ್ಲಿ ನನಗೆ ಯಾವುದೇ ಸಂಶಯಗಳಿಲ್ಲ. ಎಕ್ಸಿಟ್ ಪೋಲ್ಗಿಂತ ಮುಂಚೆನೇ ನಾವೇನು ಚುನಾವಣೆಯ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. BJP ಪಕ್ಷದ ಅಭ್ಯರ್ಥಿಗಳ ಪರವಾಗೂ ನನ್ನ ಸ್ವಲ್ಪ ಶ್ರಮ ಏನು ಹಾಕಿದ್ದೇನೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ಶ್ರಮ ಏನು ಹಾಕಿದ್ದೇವೆ. ನನಗೆ ವಿಶ್ವಾಸ ಇದೆ 3 ಕ್ಷೇತ್ರದಲ್ಲೂ ಜನತಾದಳದ ಅಭ್ಯರ್ಥಿಗಳು ಗೆಲ್ತಾರೆ. 3 ಕ್ಷೇತ್ರದಲ್ಲಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ. ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಪಾಪ ಮನೆಯಲ್ಲೂ ಹೇಳಿದ್ದು ಕೇಳಿಸ್ಕೊಂಡೆ ನಾನು. ಲೋಕದ ಡೊಂಕನ್ನು ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ, ನಿನ್ನ ತನುವನ್ನು ಸರಿ ಮಾಡ್ಕ, ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ, ಅದನ್ನು ಮತ್ತೆ ನಾನು ಅವ್ರಿಗೆ ಹೇಳಬೇಕಾಗಿದೆ. ಈಗ ಇದು ಅದೆಂಥದೋ 21 ಕರಿ ಮೇಕೆ ಅಂತೆ, 21 ಆಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅವೆಂಥವು ಕ್ವಾಣ 4 ಹೋಗಿದ ಕ್ವಾಣವಂತೆ, ಶತ್ರು ಭೈರವಿಯಾಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ, ಅವರು ದೈವಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೇ? ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕಥೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದ ದಿವಸದಿಂದಲೂ ನಾನಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು, ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ. ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ. ಈಗ ನಾನೇ ಉದಾಹರಣೆಗೆ ಕಳೆದ 1 ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರು ಏನು ಹೇಳ್ತಾರೆ, ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅವತ್ತು ಬೆಳಗ್ಗೆ 5 ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ JP ನಗರದಲ್ಲಿ, ತಿರುಮಲಗಿರಿ, ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ದ ನಕ್ಷತ್ರ ಬಂದ ದಿನ 5 ಗಂಟೆಗೆ ಹೋಗಿ 6:30ವರೆಗೂ ಪೂಜೆ ಮಾಡ್ತಾರೆ.
ಗಣೇಶನಿಗೆ. ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ, ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿ ತಿಂಗಳು ಒಂದಿನ ಪೂಜೆಗೆ ಹೋಗ್ತಾರೆ. ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ, ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪೂಜೆ ಮಾಡ್ತೀವಿ. ಆ ರೀತಿ ಕುರಿ ಕುಯ್ದು, ಕೋಣ ಕುಯ್ದು, ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು? ದಿನ ಕೋಣ ಕಡ್ಕೊಂಡು ಕೂತ್ರೆ ಸಾಕು, ಏನು ಬೇಕಾದ್ರೂ ಸಾಧಿಸ್ಬೋದಲ್ವೇ? ಅದು ಅವ್ರ ಸಂಸ್ಕೃತಿ. ಪಾಪ ಅವ್ರ ತಮ್ಮನೂ ಬೇರೆ ಹೇಳ್ಬಿಟ್ರು, ಕಳ್ಳನಿಗೊಂದು ಮಳ್ಳನ ಸಾಕ್ಷಿ ಅನ್ನಂಗೆ. ಮಾರನೇ ದಿವಸ ಬಂದು ಅದೆಲ್ಲ ಟೂರ್ ಮುಗಿಸ್ಕೊಂಬಂದು ಅವರು ಸಹ ಹೇಳ್ಬಿಟ್ರು, ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ಇಷ್ಟ. ನಾವು ದೇವೇಗೌಡರು 60 ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು, ಒಂದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. 60 ವರ್ಷದ ಅವ್ರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು. ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ. 60 ವರ್ಷದಲ್ಲಿ 3-4 ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು. ಈಗ ನಾವು ಅದೇನೋ ಒಂದು ಭಗವಂತನ ದಯ 2 ಬಾರಿ ಮುಖ್ಯಮಂತ್ರಿ ಆದ್ನಪ್ಪ, ಒಂದು 20 ತಿಂಗಳು, ಒಂದು 14 ತಿಂಗಳು. ಏನು ಕುರಿ ಕೋಳಿ ಕುಯ್ಸ ನಾನು ಅದನ್ನ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ನ? ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೆಯದು. ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆ ಆಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ. ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವನ್ನ ಎಡೆ ತೆಗೆದು ಉಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ? ಹಾವು ಕಚ್ಚದಲ್ವೇ? ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಡ್ಬಿಟ್ರೆ ಸಿಕ್ಕೋಯ್ತದ? ಬೇಗ ಸಂಪೂರ್ಣ ಕೂದಲೇ ಸುಟ್ಟು ಹೋಯ್ತದೆ. ಅದೇ ರೀತಿ ಹುಲಿ ಮೀಸೆ ಹಿಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನ ತಿಂದಾಗ್ತದದು. ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದೇವ್ರ ಜೊತೆ, ಶರಣರ ಜೊತೆಗೂ ಅಷ್ಟೇ ಅಲ್ಲ, ದೇವ್ರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು. ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಸುಣ್ಣ ಇಟ್ಕೊಂಡು ಕಟ್ಕೊಂಬಿಟ್ಟು ಮಡ್ಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರವೇ. ಅದರಿಂದ ದೇವ್ರ ಜೊತೆ, ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ. ಇದು ದೇವ್ರ ಜೊತೆ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವರೇ, ಅಲ್ಲಿ ಏನೋ ಕುರಿ ಹೊಡೆದೋ, ಕೋಳಿ ಹೊಡೆದೋ, ಕೋಣ ಹೊಡೆದೋ ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ದ್ರೀಗ. ಇದಕ್ಕೆ ಹೇಳಿದ್ದೀವಿ ಪದ, ಇದನ್ನು ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತೇಳಿ. ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು, ಹಂದಿ ಬಲಿ ಕೊಡೋದು, ಈ ಕುರಿ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವ ಆ್ಯಕ್ಷನ್ ತಗೊಳ್ಳೋದು. ಅವ್ರಿಗೆ ಆ ಮಾಹಿತಿ ಹೇಳಿದ್ದಾರೆ, ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವೋ? ಉದ್ದೇಶ ಅಷ್ಟೇ. ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ, ಶ್ರಮ ಪಡ್ತಾವ್ರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ? ಅದೇನೋ ಹೇಳಿದ್ರಲ್ಲ, ನನಗೆ ಕಾಯಕ್ಕೊಬ್ಬ ಶಕ್ತಿ ಮೇಲಿದೆ ಅಂತೇಳಿ. ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ, ಅದೇ ಥರ ನಾವು ಒಂದು ಶಕ್ತಿ ದೇವ್ರು ನಮ್ಮ ಪರ ಹೋಗೋವನೇ. ಆ ದೇವರಿಗೆ ಬಿಡ್ತೀನಿ, ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು. ಆ ದೇವರಿಗೆ ಬಿಡ್ತೀನಿ. ಆ ದೇವ್ರನ್ನ ಇವತ್ತು ಆ ಕೋಣ ಹಂದಿ ಬಲಿ ತಗೊಳ್ಳೋದು, ಅದೆಂಥದೋ
ನಾಲಿಗೆ ಇರೋದ್ಬಿಟ್ಟು ಅದು ಯಾವುದಪ್ಪ ಅಲ್ಲ ಥರ ಚಿತ್ರ ನೋಡಿಲ್ಲ ನಾನು ಹೋದಾಗ, ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿ ವಿಗಳಲ್ಲಿ. ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ದರೆ, ಏನು ಅದೆಂಥದ್ದು ಹೇಳ್ಕೊತಾರಲ್ಲ ಚಾಂಪಿಯನ್ನು, ಯಾವ ಇಲಾಖೆ ಗಲಾಟಾಗಿರೋ ದುಡ್ಡಿದು? ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು. ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ, ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರು ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಒರೆಸೋದಲ್ಲ. ಇದು ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇಷ್ಟು ದಿವಸ ಆಯಿತು, ಇದರಲ್ಲಿ ಜಾಣಕಿವುಡು. ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು, ಸಣ್ಣ ಪುಟ್ಟ ಪ್ರಕರಣಗಳಾದಾಗ. ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೇವೇಗದ ತೀರ್ಮಾನಗಳಾಗ್ತಾಯಿದೆ? ಯಾರು ಇವರಿಗೆ ಹೇಳಿದ್ದು ಅಲ್ಲಿ ಡ್ರಾ ಮಾಡಲಿಕ್ಕೆ? ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಏನೋ ಹೊಸದಾಗಿ ಯಾರೋ ಒಬ್ಬರು ಶಾಸಕರನ್ನೊಬ್ಬರನ್ನ ಅಧ್ಯಕ್ಷನ ಮಾಡ್ಕೊಂಡಿದ್ದೀರಲ್ಲಿ. ಅಧ್ಯಕ್ಷರು ಗಮನಕ್ಕೆ ಬರಬೇಕಲ್ಲ, ಅದು ಹೋಗ್ಲಿ ಮೀಟಿಂಗ್ ಆಗಬೇಕಲ್ಲ. ಯಾವುದೋ ಒಂದು ಅಕೌಂಟು ಇದ್ದಿದ್ದು ವಸಂತ ನಗರದಿಂದ MG ರೋಡಿಗೆ ಅಕೌಂಟ್ನ ಹಣ ಇವತ್ತು ವರ್ಗಾವಣೆ ಆಗಬೇಕು ಅಂದರೆ ಆ ಬೋರ್ಡಲ್ಲಿ ಮೀಟಿಂಗ್ ಆಗಬೇಕಲ್ಲ, ಮೀಟಿಂಗ್ ಇಲ್ಲ. ದುಡ್ಡು ಸ್ವೇಚ್ಛಾಚಾರವಾಗಿ ಹೋಗಿದೆ. ಆಮೇಲೆ ಅವನು ಯಾರೋ ಒಂದು ಕಂಪ್ನಿ ನನ್ನ ಕಂಪ್ನಿಗೆ ಸಂಬಂಧ ಇಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡ್ತಾನೆ. ಕರ್ನಾಟಕ ರಾಜ್ಯದ ತೆರಿಗೆ ಹಣ, ಜನರ ದುಡ್ಡು ಇವತ್ತು ಆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು. ಈ ದುಡ್ಡನ್ನು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ, ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರೇ ನಿಮಗೆ? ಒಂದು ವಾರ ಆಯ್ತಾ ಬಂತಲ್ಲ, ಯಾವ ತನಿಖೆ ನಡೆಸ್ತೀರಿ ನೀವು? ಯಾವ ತನಿಖೆ ನಡೆಸಿ ಯಾರಿಗೆ ಆಕ್ಷನ್ ತಗೋತೀರಿ? ಯಾರ ಮೇಲೆ? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ರೀತಿ ದುಡ್ಡನ್ನು ದರೋಡೆ ಮಾಡ್ಕೊಂಡು ಹೆಗಣ ತಿನ್ನೋ ಕೆಲಸ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕೆಟ್ಟಾಗಿ ಹೋಗ್ತೀರಾ? ಸ್ವಲ್ಪ ತೆಗೀರಿ ಎಲ್ಲ. ಯಾವ್ಯಾವ ಇಲಾಖೆಯಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವರು ಏನು ಭಾಳ ಮಾತಾಡ್ತಾರೆ ಎಲ್ಲದಕ್ಕೂ. ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು KRDL ಅವನು ಯಾರೋ 5 ಲಕ್ಷ ದುಡ್ಡು ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊತಾನೆ. ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದೀರಾ? ಅವೆಲ್ಲ ಫೇಕ್ ಅಕೌಂಟೇ, ಅದನ್ನೇ ಹೇಳ್ತಾ ಇರೋದು. ಇದೆಲ್ಲ ಸುಮ್ಮನೆ ಬೆಳಗ್ಗೆ ದುಡ್ಡಲ್ಲಿ ಡ್ರಾ ಹೋಯ್ತು, ಮಧ್ಯಾಹ್ನ ಡ್ರಾ ಮಾಡ್ಕೊಂಡ್ರು. ಎಲ್ಲಾದರೂ ಉಂಟಾ? ಯಾರ ಅಪ್ಪನ ಮನೆ ದುಡ್ಡು 89 ಕೋಟಿ. ಇದಕ್ಕೆ ನಿಮಗೆ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ತಾ ಇರೋದು. ಈ ಥರ ದರೋಡೆ ಮಾಡೋಕ್ಕೆ ದುಡ್ಡು ಬೇಕಾಗಿರೋದು ನಿಮಗೆ? 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು, ಅವ್ರ ಡೈರೆಕ್ಷನ್ ಮೇಲೇ ಇದು ನಡೆದಿರ್ತಕ್ಕಂಥದ್ದು. ಇದು ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ, ಒಬ್ಬ ಮಂತ್ರಿದಲ್ಲ ಇದು. ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿಯಲ್ಲಿ ನನಗೆ ಒಂದು ಚರ್ಚೆ ಆಗೋದು, ಅಧಿಕಾರಿಗಳ ಮಟ್ಟದಲ್ಲೇ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿಯಲ್ಲಿ ದುಡ್ಡು ಲೂಟಿಯಾಗಿದೆ ಅಂತಕ್ಕಂಥ ಹೇಳ್ತಾರೆ. ಬಡವ್ರಿಗೆ ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂಥ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನು ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು. ಇವತ್ತು ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ, ನಿಮ್ಮ ಯೋಚನೆ ಏನು ಮಾಡ್ತಾಯಿದ್ದೀರಿ ಸರ್ಕಾರ ನಡೆಸೋರು? ಅದೆಂಥದೋ ಇನ್ನು ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು.
ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊಚ್ಚ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡ್ಬೋದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಇವತ್ತು ಯಾವ ಪುರುಷಾರ್ಥಕ್ಕೆ ಅದಂಥದ್ದು ಇದು ಮಾಡ್ತೀರಿ? ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ? ಸರ್ಕಾರ ನಡೆಸೋರು ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ ಪಾಪ ರಾತ್ರಿಯಲ್ಲಿ ನಿದ್ದೆಗೆಟ್ಟರೋ ಇಲ್ಲ ಹೋಗಿ ಮಲಿಕೊಂಡ್ರು. ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರಾ? ಒಂದು ಭಾಗದಲ್ಲಾದರೂ